ಸಿಎಂ ಆಗೇ ಆಗ್ತಾರಾ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾದ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ದೆಹಲಿಗೆ ಹೋಗಿದ್ದಾರೆ, ದೆಹಲಿಯಲ್ಲಿ ಪಟ್ಟು ಹಿಡಿದು ಕೂತು ಬಿಟ್ಟಿದ್ದಾರೆ ಸಿಎಂ ಆಗಲೇಬೇಕು ಅಂತ ಹೇಳಿ. ಹಾಗಾದ್ರೆ ಏನಾದರೂ ಸಿಹಿ ಸುದ್ದಿ ಸಿಗುತ್ತಾ ಡಿಕೆ ಶಿವಕುಮಾರ್ ಬಣದ ನಾಯಕರಿಗೆ ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ? ದೆಹಲಿಯಲ್ಲಿ ಹೋಗಿದ್ದಾರೆ, ಅಲ್ಲೇ ಕೂತ್ಕೊಂಡಿದ್ದಾರೆ, ಸಿಎಂ ಆಗಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದುಕೊಂಡಿದ್ದಾರೆ. ಸಿಎಂ ಪಟ್ಟಕ್ಕಾಗಿ ಪಟ್ಟು ಹಿಡಿದು ಡಿಕೆ ಶಿವಕುಮಾರ್ ಅವರು ಸತತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ದೆಹಲಿಗೆ ಹೋಗಿರುವಂತಹ ಡಿಸಿಎಂ ಡಿಕೆ ಅಲ್ಲಿ ಚರ್ಚೆ ಮಾಡಿದ್ದಾರೆ ಕೆಲ ನಾಯಕರ ಜೊತೆ. ರಾಹುಲ್ ಗಾಂಧಿಯನ್ನು ಭೇಟಿಯಾಗದೆ ವಾಪಸ್ ಹೋಗಲ್ಲ ಅಂತ ಹೇಳಿ ಕೂತ್ಕೊಂಡಿದ್ದಾರೆ. ಅಲ್ಲಿ ನಾಯಕತ್ವದ ಬದಲಾವಣೆಯ ಬಗ್ಗೆ ಸ್ಪಷ್ಟನೆ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ ಡಿಕೆ ಶಿವಕುಮಾರ್. ನಿಗದಿಯಂತೆ ಇಂದು ಸಂಜೆ ಬೆಂಗಳೂರಿಗೆ ಬರಬೇಕಾಗಿತ್ತು ಡಿಕೆ ಶಿವಕುಮಾರ್, ಆದರೆ ಬಂದಿಲ್ಲ. ಇನ್ನೂ ಕೂಡ ದೆಹಲಿಯಲ್ಲೇ ಇದ್ದಾರೆ. ಏನಾದರೂ ಒಂದು ತೀರ್ಮಾನವನ್ನು ಮಾಡಿಕೊಂಡು ಬರಲೇಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ನಿನ್ನೆ ಡಿಕೆಗೆ ಸಿಕ್ಕಿಲ್ಲ ರಾಹುಲ್ ಗಾಂಧಿಯ ಭೇಟಿಯ ಅವಕಾಶ. ಇಂದು ಅಥವಾ ನಾಳೆ ಹೈಕಮಾಂಡ್ ಭೇಟಿಯ ಸಾಧ್ಯತೆ ಕೂಡ ಇದೆ. ವರಿಷ್ಠರಿಂದ ಸ್ಪಷ್ಟನೆ ಪಡೆದು ವಾಪಸ್ ಬರಲು ಡಿಕೆ ಶಿವಕುಮಾರ್ ನಿರ್ಧಾರ ಮಾಡದಂತೆ ಕಾಣ್ತಾ ಇದೆ. ನಾಯಕತ್ವದ ಬದಲಾವಣೆಯ ಬಗ್ಗೆ ಕ್ಲಾರಿಟಿ ಬೇಕು, ಕ್ಲಾರಿಟಿಯನ್ನು ಬಯಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಕೈ ಹೈಕಮಾಂಡ್ನಿಂದ ಡಿಕೆಶಿಗೆ ಸಿಗುತ್ತಾ? ಹಾಗಾದರೆ ಒಂದು ಕ್ಲಾರಿಟಿ ಇಂದು ಸಿಗುತ್ತೋ ನಾಳೆ ಸಿಗುತ್ತೋ? ಹಲವು ಬಾರಿ ದೆಹಲಿಗೆ ಹೋಗಿದ್ರು ಕೂಡ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವನ್ನು ಮಾಡಿಕೊಡಲಿಲ್ಲ, ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ದೆಹಲಿಯಿಂದ ಬೇಸರದಿಂದಾನೇ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ರು ಡಿಕೆ ಶಿವಕುಮಾರ್ ಅವರು. ಆದರೆ ಈ ಬಾರಿ ನಾಯಕತ್ವದ ಬಗ್ಗೆ ಒಂದು ಕ್ಲಾರಿಟಿ ಬೇಕೇ ಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಬೆಂಗಳೂರಿಗೆ ಬರ್ತಾ ಇಲ್ಲ. ಡಿಕೆ ದೆಹಲಿಯ ದಂಡಯಾತ್ರೆ ಸಕ್ಸಸ್ ಮಾಡಿಕೊಂಡೇ ಬರ್ತಾರಾ ಇಲ್ವೋ ಗೊತ್ತಿಲ್ಲ. ಆ ಒಂದು ಪ್ರಶ್ನೆ ಇದೆ, ಏನಾಗಬಹುದು ಈ ಒಂದು ವಿಚಾರದಲ್ಲಿ? ಡಿಕೆ ಶಿವಕುಮಾರ್ ಅವರು ಯಾವಾಗಲೂ ಕೂಡ ಒಂದು ಕ್ಲಾರಿಟಿ ಬೇಕು ಅಂತ ಬಯಸ್ತಾರೆ. ಈ ವಿಚಾರದಲ್ಲಿಯೂ ಕೂಡ ಅಷ್ಟೇ. ಈಗ ದೆಹಲಿಯಲ್ಲಿ ಕೂತ್ಕೊಂಡಿದ್ದಾರೆ. ನನಗೆ ಏನು ಒಪ್ಪಂದ ಆಗಿತ್ತಲ್ಲ ಆ ಪ್ರಕಾರ ನೀವು ನಡೆದುಕೊಳ್ಳಿ, ನನಗೊಂದು ಕ್ಲಾರಿಟಿ ಕೊಡಿ. ನನ್ನ CM ಮಾಡ್ತೀರಾ ಇಲ್ವೋ ಅದನ್ನು ಕರೆಕ್ಟಾಗಿ ಹೇಳ್ಬಿಡಿ. ಸುಮ್ಮನೆ ನನ್ನ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ಸೋಕ್ಕೆ ಹೋಗಬೇಡಿ ಅನ್ನುವಂಥ ರೀತಿಯಲ್ಲಿ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ಕೂತ್ಕೊಂಡಿದ್ದಾರೆ. ರಾಹುಲ್ ಗಾಂಧಿಯನ್ನು ಭೇಟಿ ಮಾಡೋಕ್ಕೆ ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟರು, ಆದರೆ ಆಗಲಿಲ್ಲ. ಅವರು ವಿದೇಶಿ ಪ್ರವಾಸದಲ್ಲಿದ್ದರು. ಒಂದು ವೇಳೆ ದೆಹಲಿಯಲ್ಲಿ ಇದ್ದರೂ ಕೂಡ ಬೇರೆ ಬೇರೆ ಕಾರಣಗಳನ್ನು ಹೇಳಿ ಮುಂದೂಡ್ತಾ ಇದ್ದರು, ಭೇಟಿಗೆ ಅವಕಾಶವನ್ನೇ ಮಾಡಿಕೊಡ್ತಾ ಇರಲಿಲ್ಲ. ಆದರೆ ಅಲ್ಲೇ ಇರುವಂಥದ್ದು ಏನು ಅಂತಂದರೆ ಗೊಂದಲ. ನೋಡಿ, ಡಿಕೆ ಶಿವಕುಮಾರ್ ಸಮಯವನ್ನು ಕೇಳಿದಾಗ ಕೊಡದಂತಹ ರಾಹುಲ್ ಗಾಂಧಿ ಬೇರೆ ನಾಯಕರು ಕೇಳಿದಾಗ ದಿಢೀರಂತ ಸಮಯವನ್ನು ಕೊಡ್ತಾ ಇದ್ರು. ಅದು ಎಲ್ಲೋ ಒಂದು ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಬೇಜಾರಾಗ್ತಾ ಇತ್ತು. ನಾವು ನೋಡಿದ್ದೀವಿ, ಪ್ರಿಯಾಂಕ ಖರ್ಗೆ ಅವರು ಭೇಟಿ ಮಾಡ್ತಾ ಇದ್ರು, ಆದರೆ ಡಿಕೆ ಶಿವಕುಮಾರ್ಗೆ ಸಮಯವನ್ನು ಕೊಡ್ತಾ ಇರಲಿಲ್ಲ. KJ ಜಾರ್ಜ್ ಅವರಿಗೆ ಸಿಕ್ಕಿದ್ದಾರೆ, ಡಿಕೆ ಶಿವಕುಮಾರ್ ಅವರಿಗೆ ಸಿಗ್ತಾ ಇಲ್ಲ. ನಿನ್ನೆ ಆಗಿರುವಂಥದ್ದು ಏನು ಮೊನ್ನೆ ಒಂದು ತಿಂಗಳು 2 ತಿಂಗಳು ಹಿಂದೆ ಆಗಿರುವಂಥ ವಿಚಾರಗಳಲ್ಲ ಇದೆಲ್ಲವೂ ಕೂಡ. ಹೀಗಾಗಿ ಡಿಕೆ ಶಿವಕುಮಾರ್ ಅವರನ್ನು ರಾಹುಲ್ ಗಾಂಧಿಯವರು ದೂರ ತಳ್ತಾ ಇರೋದು ಯಾಕೆ ಪದೇ ಪದೇ ಡಿಕೆ ಶಿವಕುಮಾರ್ ಅವರಿಗೆ ನಿರಾಸೆಯನ್ನು ಮೂಡಿಸ್ತಾ ಇದ್ದಾರೆ. ಅನೇಕ ಬಾರಿ ದೆಹಲಿಯಿಂದ ಬರಿಗೈಯಲ್ಲಿ ವಾಪಸ್ಸಾಗಿದ್ರು, ಯಾವ ನಾಯಕರು ಕೂಡ ಸ್ಪಂದನೆ ಮಾಡಿರಲಿಲ್ಲ. ಹೀಗಾಗಿ ಈ ಒಂದು ವಿಚಾರವಾಗಿ ಈಗ ಒಂದು ಕ್ಲಾರಿಟಿಯನ್ನು ತೆಗೆದುಕೊಂಡೇ ಬರಬೇಕು ಅಂತ ಹೇಳಿ ದೆಹಲಿಯಲ್ಲಿ ಚೇರ್ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ನನಗೆ CM ಚೇರನ್ನು ಕೊಡ್ತೀರೋ ಇಲ್ವೋ, ಎರಡರಲ್ಲೊಂದು ಹೇಳಿಬಿಡಿ, ಆಮೇಲೆ ನನ್ನ ವಿಚಾರ ಏನಿದೆ, ನನ್ನ ನಿರ್ಧಾರ ಏನಿದೆ ಅದನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ, ಇಲ್ಲ ಅಂದರೆ ಏನು ಮಾಡಿ ತೋರಿಸಬೇಕೋ ಅದನ್ನು ತೋರಿಸ್ತೀನಿ ಅನ್ನುವಂಥ ರೀತಿಯಲ್ಲಿ ಆ ಮನಸ್ಥಿತಿಯಲ್ಲಿನೇ ಇವರು ದೆಹಲಿಯಲ್ಲಿ ಕೂತಂತೆ ಕಾಣ್ತಾ ಇದೆ. CM ಪಟ್ಟಕ್ಕಾಗಿ ಪಟ್ಟು ಹಿಡಿದು ಕೂತಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಹೀಗಾಗಿ ಏನಾಗಬಹುದು? ಕಾಂಗ್ರೆಸ್ನಲ್ಲಿರುವಂತಹ ಬಹುದೊಡ್ಡ ಸಮಸ್ಯೆ ಗೊಂದಲ ಬಗೆಹರಿಯೋ ಥರ ಕಾಣ್ತಾನೇ ಇಲ್ಲ. ಪ್ರತಿದಿನವೂ ಕೂಡ ಒಂದಲ್ಲ ಒಂದು ರೀತಿಯಾದಂತಹ ಒಂದು ವಿಚಾರಗಳು ಹೊರಗೆ ಬರ್ತಾನೆ ಇರುತ್ತೆ. ರಾಹುಲ್ ಗಾಂಧಿಯನ್ನು ಭೇಟಿ ಆಗಲೇಬೇಕು, ನಾನು ಭೇಟಿ ಆಗದೆ ವಾಪಸ್ ಹೋಗೋದೇ ಇಲ್ಲ, ಅದೆಷ್ಟು ದಿನ ಆಗುತ್ತೋ ಆಗಲಿ ಅಂತ ಹೇಳಿ ದೆಹಲಿಯಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾಯಕತ್ವದ ಬದಲಾವಣೆ ಬಗ್ಗೆ ನನಗೆ ಸ್ಪಷ್ಟನೆ ಬೇಕು, ಒಂದು ಕ್ಲಾರಿಟಿ ಬೇಕು, ಕೊಡ್ತೀರಾ ಕೊಡಿ, ಇಲ್ಲಾಂದರೆ ಏನಾದರೂ ಒಂದು ಹೋಗಲಿ ಅತ್ತಾಗ ನಿನ್ನ ಮಾಡೋದೇ ಇಲ್ವಪ್ಪ ಅಂತ ಆದರೂ ಹೇಳಬೇಕಲ್ಲ. ಹೇಳಿದ್ರೆ ನಾವು ಆಮೇಲೆ ಏನೋ ಒಂದು ಬೇರೆ ದಾರಿ ನೋಡ್ಕೊಳ್ತೀವಪ್ಪ. ಆ ಕಡೆ ಹಂಗೂ ಹೇಳ್ತಾ ಇಲ್ಲ, ಹಿಂಗೂ ಹೇಳ್ತಾ ಇಲ್ಲ, ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರನ್ನು. ಹೀಗಾಗಿ DCM ಆಗಿರುವಂತಹ ಅವರು CM ಆಗೋಕೆ ನಿರಂತರವಾಗಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ, ಅದು ಆಗ್ತಾ ಇದೆ. ಹೀಗಾಗಿ ಎಲ್ಲವೂ ಕೂಡ ರಾಹುಲ್ ಗಾಂಧಿ ಕೈಯಲ್ಲಿರೋದ್ರಿಂದ ಅವರು ಬಂದು ಮಾತನಾಡಬೇಕು, ಒಂದು ಕ್ಲಾರಿಟಿಯನ್ನು ಕೊಡಬೇಕು. ಕೊಟ್ಟ ನಂತರ ಡಿಕೆ ಶಿವಕುಮಾರ್ ಏನು ಯೋಚನೆ ಮಾಡ್ತಾರೆ ಅನ್ನೋದು ಆವಾಗ ನಿರ್ಧಾರ ಆಗುತ್ತೆ. ಯಾಕಂದರೆ ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿಯವರು ಭೇಟಿಗೆ ಅವಕಾಶ ಕೊಟ್ಟಿದ್ದಾರೆ. ಒಂದು ವೇಳೆ ಅವರನ್ನು ಭೇಟಿ ಮಾಡಿದ್ರೆ ಏನಾದರೂ ಒಂದು ಒಳ್ಳೆಯ ವಿಚಾರ ಸಿಗುತ್ತೆ, ಖುಷಿಯ ವಿಚಾರ ಸಿಗುತ್ತೆ ಅಂತ ಹೇಳಿ ಅವರ ಬಣದ ನಾಯಕರೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಹೀಗಿರುವಾಗ ರಾಹುಲ್ ಗಾಂಧಿ ಮಾತ್ರ
ಡಿ ಕೆ ಶಿವಕುಮಾರನ್ನು ಭೇಟಿ ಮಾಡೋಕ್ಕೆ ಯಾಕೆ ಉತ್ಸಾಹವನ್ನು ತೋರ್ತಾ ಇಲ್ಲ? ಬೇರೆ ಬೇರೆ ವಿಚಾರಗಳಿದ್ದಾಗ ತುಂಬ ಈಸಿಯಾಗಿ ಸಿಗ್ತಾರೆ. ಆದರೆ ಈ ನಾಯಕತ್ವದ ಬದಲಾವಣೆ ವಿಚಾರ ಮಾತಾಡಬೇಕಾದ್ರೆ ಪುಸುಕ್ಕಂತ ಜಾರ್ಕೊಂಡು ಹೋಗ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ಗೆ ಸಿಗ್ತಾನೇ ಇಲ್ಲ. ಇದೇ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಪದೇ ಪದೇ ಬೇಸರ ಆಗ್ತಾ ಇದೆ, ಬೇಜಾರ ಆಗ್ತಾ ಇದೆ. ನಾನು ಇನ್ನೆಷ್ಟು ಬಾರಿ ಅಂತ ಬರಿಗೈಯಲ್ಲಿ ವಾಪಸ್ ಬರೋದು? ಏನಾದರೂ ಒಂದು ವಿಚಾರವನ್ನು ತೆಗೆದುಕೊಂಡೇ ಬರ್ತೀನಿ, ಕ್ಲಾರಿಟಿಯನ್ನು ತೆಗೆದುಕೊಂಡು ಬರ್ತೀನಿ ವಾಪಸ್ ಅಂತ ಹೇಳಿ ದೆಹಲಿಯಲ್ಲಿ ಕೂತಿದ್ದಾರೆ. ಏನು ಕ್ಲಾರಿಟಿಯನ್ನು ಕೊಡಬಹುದು ರಾಹುಲ್ ಗಾಂಧಿ? ಅದಕ್ಕೋಸ್ಕರ ವೇಟಿಂಗ್ ಎಲ್ಲರೂ ಕೂಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.